ಮಾಡಿಸ್ಕೊಡೋದು. ಅವ ಹೂನು ಅನ್ಲಿಲ್ಲ ಇಲ್ಲೂ ಅನ್ಲಿಲ್ಲ ಅಮ್ಮ. ಇದೊಳಗೆ ಬಿತ್ತಲ್ಲ ಪೇಚ್ಗೆ ನಾವು. ಯಾಕಂದ್ರೆ ನಮ್ಮ ಅತ್ತಿ ಮತ್ತು ಅದು ಊರಾಗ ಒಂದು ಇರ್ತೈತಿ ಮತ್ತು ಮನ್ಯಾಗ ಒಂದು ಇರ್ತೈತಿ ಚೀಸ. ಇಷ್ಟೆಲ್ಲ ನನ್ನ ಮಾತು ಎಲ್ಲರೂ ಮಾತು ನೀವು ಕೇಳ್ತೀರಿ ಕರೆ. ಆಕೆ ಶಾಂತವ್ ಯಾವಾಗ ನಾನು ಅಳಿಗಾಡ್ತಾ ಹೇಳಕ್ಕೆ ಬರೋದು ನಿಮ್ಗೆ ಗೊತ್ತಿಲ್ಲ ಅದು ನನ್ನ ಬಾಳೆವ. ಹಂಗೆ ಎಲ್ಲರದು ಇರೋದನ್ನ ಅದ. ಹಂಗೆ ಲಿಂಗ ಮಾಡಿಸಿದ್ರು, ಗುಂಡುಗಡಿಗೆ ಕೊಡಿಸಿದ್ರು. ಲಿಂಗಪ್ಪನ ತಗೊಂಡು ಇವತ್ತಿ ಅವರ ಕೊರಿದ್ರು. ವಿಚಿತ್ರ ಹೇಳ್ತೇನೆ ನಿಮ್ಗೆ, ನಾ ಗುರುವಿನ ಮಹತ್ವ ತಿಳಿಸಾಕತ್ತೇನೆ. ಇದು ಈಗ ಗೊತ್ತಾಗೋಲ್ಲ ನಿಮಗೆ, ಮುಂದೆ ಗೊತ್ತಾಕತ್ತೆ. ಈಗ ಯಾವಾಗ ಗೊತ್ತಾಗಂಗಿಲ್ಲ ನಿಮಗೆ. ನಾ ಅವಾಗ ಸಣ್ಣ ಹುಡುಗ, ಇನ್ನೂ ಅರೆ ಬೇರೆ ವಯಸ್ಸು ನಂದು. 1979 ಹೇಳತ್ತೇನೆ. ಅಲ್ಲಿ ಸುಜ್ಞಾನಿ ಅಂತ ಒಬ್ಬ ಹುಡುಗನಿಗತೆ ಇದ್ದ ಅವರು. ಅವಾಗಿನ್ನ ಸಣ್ಣ ಹುಡುಗ ಅವರು, ನನ್ನ ವಾರಿಗೆ ಅವ್ರನ್ನ ಅಂದ್ಕೂಲೆ ನಾವು ಅವ್ರು ಹಂಗೆ ಮಾತಾಡ್ತಿದ್ವಿ. ಇರಲಿ ಕೊರೆದ್ರು ಕೂಲೆ ಏಯ್ ಬಾಯಲ್ಲಿ ಕೊಳ್ಳಾಗ ರುದ್ರಾಗ ಹಾಕ್ಸಿದ್ರು. ಅಂತಾಪುರದ ಕೊಳ್ಳಾಗ ರುದ್ರಾಗ ಹಾಕಿರು. ಮತ್ತು ಅವ್ರು ಕೊಳ್ಳಾಗ ಹಾಕಿರ ಹಾಕಿ ಹಿಂಗೆ ಕೈ ಹಿಡಿ ಆಶೀರ್ವಾದ ಮಾಡಲ್ಲಿ. ಮಂದಿ ಐತಿ ಅಲ್ಲಿ ಮಂಟೂರು ಭಾಗವಮ್ಮ, ಹಳ್ಳಿ ಹನುಮಂತಪ್ಪ, ಒಂದಿಷ್ಟು ಮಂದಿ ಅವಾಗಿನ ಮಂದಿ ಭಾಳ ಹಳಿ ಮಂದಿ, ಮುತ್ತೂರು ರಾಮಣ್ಣ, ಯಾರ್ಯಾರು ಒಂದಿಷ್ಟು ಮಂದಿ ಇತ್ತು ರೀ. ಅವರೆಲ್ಲರೂ ಮಂದಿ ಮರುವಾಗಿತ್ತು ನನಗೆ. ಅವರೆಲ್ಲರೂ ಸಮಕ್ಷಮಾಗಿ ಪೂಜೆ ಆಯ್ತು, ರುದ್ರಾಭಿಷೇಕದ ಮಂದಿ ಕೂತಾರ. ನಾ ಸಣ್ಣ ಹುಡುಗದನಿ, ಹಿಂಗೆ ಒಂದು ನಮೂನಿ ಕರಿ ಮಸರಿ ಮಾಡ್ಕೊಂಡು ನಾವೊಂಥರ ಇದ್ದಾನೆ. ನನ್ನ ಕಡೆಯಿಂದ ಅವ್ರು ಹಿಂಗೆ ಆಶೀರ್ವಾದ ಮಾಡ್ಸಕ್ಕೆ ಹಚ್ಬಿಟ್ರು. ಮಾಡಿ ಆಶೀರ್ವಾದ ಮಾಡಾನಿ. ನನಗೆ ಏನೋ ಒಂಥರ ಮಜಾ ಅನ್ನಿಸ್ತು. ಅಷ್ಟೇ ಇದು ಏನೋ ಒಂಥರ ಮಜಾ ಅನ್ನಿಸ್ತು. ಅವಾಗ ಮಂದಿಗೆ ಆಶೀರ್ವಾದ ಮಾಡಂತ ನಮ್ಮಪ್ಪ ಹೇಳಿದ್ದಲ್ಲ, ಒಂದೊಂದು ಘಟನೆ ಶುರು ಆಕತ್ತು ನೋಡ್ರಿ. ಒಂದೊಂದು ಘಟನೆ ನನ್ನ ಜೀವನ ಹೇಳತ್ತೇನೆ ನಿಮಗೆ. ಒಂದೊಂದು ಘಟನೆ ನಂದು ನನಗೆ ಗೊತ್ತಿಲ್ಲ. ಅಲ್ಲಿ ಊರಾಗ, ನಮ್ಮ ಊರಾಗ ಒಬ್ಬ ಹೆಣ್ಮಗಳು, ಈ ಹುಡುಗರು ಬರೋರು. ನನ್ನೊಂದು ರೂಮ್ ಇತ್ತು, ಹಳಿ ಮನ್ಯಾಗ ಒಂದು ರೂಮ್ನ್ಯಾಗ ನಾನು ಹಂಗೆ ಕಾಟ ಕೊಂಡ್ಕೊಂಡಿರ್ತೀನಿ. ಅಪ್ಪಗಳ ಸಂಘ ಇದ್ದಾಗ ಎತ್ತುಗಳು ದನ ತೊಗೋಬೇಕಾದ್ರೆ ಕಾಗಿ ಸುಳಿ ಕಸ್ಬರಿ ಸುಳಿ ಹೆಂಗೆ ನೋಡ್ತಾರಲ್ಲ, ಹಂಗೆ ಹಸ್ತರೇಖೆ ಸುಳ್ಳೋ ಕಡೆ ನೋಡ್ತಿದ್ನ. ತುಡುಗತನ ಹೆಂಗೆ ಮಾಡ್ತಿದ್ನಂದ್ರೆ, ಸತ್ತವ್ರ ಹೆಣ ಮಾಲಿ ಹಾಕಿದವ್ರ ಗತೆ ಮಾಡೋದ ಸುಳ್ಳ. ಅವನ ಕೈ ಸರಿಸಿ ಅವನ ಕೈ ಹಸ್ತರೇಖೆ ನೋಡೋದು. ಅವ 100 ವರ್ಷಕ್ಕೆ ಸತ್ತಿದ್ದಂದ್ರೆ ಅವನ ಆಯುಷ್ಯ ರೇಖೆ 50 ಇತ್ತಂದ್ರೆ ಆ ಟ್ಯಾಲಿ ಹಾಕತ್ತಿಲ್ಲ ನೋಡ್ತಿದ್ನಂದ್ರೆ ನನಗೆ ಪಕ್ಕಾ ಖಾತ್ರಿ ಅನ್ಸಕತ್ತು. ಆ ಹುಡುಗರು ಕುಡ್ದಾಗ ಇಲ್ಲಿ ತೋರಂಗಟ್ಟೆ ಅವ್ರು ಬಂದಾರ. ಬಡ್ಲಿ ಹುಡುಗ ಅಂತ ಒಬ್ಬವಿದ್ದ. ನಿನ್ನ ಆಯುಷ್ಯ ಕಡಿಮೆ ಇತ್ತು ಇನ್ನು ಎಷ್ಟು ವರ್ಷ ದೋಸ್ತ ಹಿಂಗ್ಯಾಕೆ ಅಂದಿವ ಅಂದ. ನನಗೆ ಯಾವ್ದು ಹೇಳಬೇಕು ಯಾವ್ದು ಬಿಡ್ಬೇಕು ಅನ್ನೋದು ಗೊತ್ತೇ ಇಲ್ಲಲ್ಲ. ಕಬರಿಗೆ ಇಟ್ಟು ನಾನು ನಿನ್ನ ಆಯುಷ್ಯ ಇಲ್ಲ ಹುಡುಗ ಆಯುಷ್ಯ ಇಲ್ಲ ಅಂದ ಕೂಡಲೇ 16 ವರ್ಷ ಅಷ್ಟೇ ಐತಿ. ಆಗ 16 ವರ್ಷ ಆಗ್ಯಾವು ಅಷ್ಟು ಅಂದ. ನನಗಾರ ಏನು ಗೊತ್ತು ಹಿಂಗೆ ಆಯುಷ್ಯ ರೇಖೆ ಇರ್ತದೆ ಹಿಂಗೆ ಹೇಳಿನಿ ಅಂದು ಧಾರವಾಡ ಪರೀಕ್ಷೆಗೆ ಹೋಗೀನಿ. ಅಲ್ಲಿ ಹೋಗಿ ಹೊಳೆ ಬರೋದ್ರೊಳಗೆ ಮುನ್ನೋಳಿ ಸಾವುಕಾರ ಅಂತದಾರಲ್ಲ ನಮ್ಮ ತೋರಣಗಟ್ಟಾಗ ಸೀಮೆ ಹೊಲ್ದಾಗ, ಆ ಕರೆಂಟ್ ಮೋಟ್ರ್ ಶುರು ಮಾಡೋಕೆ ಹೋದವ ಅರ್ಥಂಗಾಗೆಲ್ಲ ಸತ್ತಿದ್ದ. ಹಿಂದಿಗಿರ್ಸಿ ನಾ ಬಂದ ಕೂಲಿ ದೋಸ್ತ ರಾಮ, ನನ್ನ ಹೆಸರು ರಾಮ. ರಾಮ ಏನು ನಿನ್ನ ಬಾಯಿ ದೇವ್ರ ಅವ್ನು ಸತ್ತಲ್ವಪ್ಪ ನೀ ಹೇಳಿದ ಕರೆನೇ ಆತಂದ್ರೆ ನನ್ನ ಧಾವ ಹೆಚ್ಚಾತಾಗ. ತಡಿ ಹಂಗಾರ ಹಿಂಗೆ ಆ ಟನ್ನುವರೆಗೆ ಮತ್ತು ಇನ್ನೆಲ್ಲರೂ ಬಂದು ನಂದಟ್ಟು ನೋಡ್ಲಪ್ಪ ಅಣ್ಣವ್ರ. ಆ ಒಂದು ನಮ್ಮ ಹಾಲು ಮತ್ತು ಸಮಾಜದ ಹುಡುಗಿ ಅದು ಹಂಗೆ ಪ್ರಕಾರ ಹಾಕೊಂಡು ಟಣಕ್ ಜಿಕ್ಕೊತ್ತು ಬಂದು ನಾನು ನಂದಟ್ಟು ನೋಡ್ಲಪ್ಪ ಅಂತ. ನಂದಟ್ಟು ನೋಡೋದಕ್ಕೆ ನೋಡಿದ್ನಿ. ಏನು ಹೇಳ್ಬೇಕು, ನಾ ಹುಚ್ಚಲ್ಲ ಬಿಡಿಸ್ಕೊಳ್ಳೋ ಹೋಗವಲ್ಲ. ನಿನಗೆ 2 ಗಂಡುಗಳು ಆತು. 2 ಗಂಡುಗಳು ಆಕಿ ಹುಡುಗಿ ನನ್ನ ಮುಂದೆ ಗಪ್ಪ ಐತದ. 2 ಗಂಡುಗಳು ಅಂದ್ಕೂಲು ಹಿಂಗೊಂದು ಮುಖ ಉಬ್ಬಿಸಿ ಹೊರಗೆ ಹೋತು. ಹೊರಗೇನು ದಾಟಿಳು ಉಯ್ ಅಂತ ಹತ್ಕೋತ ಹೋಳು. ಮತ್ತು ಹೆಣ್ಣು ಹುಡುಗಿ ಯಾಕೆ ತಂಗಿ ಯಾಕೆ ಅಳಾಕತ್ತೀವ ಯಾಕೆ ಅಳಾಕತ್ತೀಯ ಯಾರು ಏನಂದ್ರು ಯಾರು ಏನರ ಅಂದ್ರೆ ಅಂದ್ಕೂಲು ಹ್ಞೂ ಅಂತಿದ್ದು ಅಳಾಕತ್ತು. ಯಾರು ಏನಂದ್ರು ಅಲ್ಲದಲ್ಲ ಯಾರ ಹುಣ್ಸಾಡ್ರ ಅವಂತದನೊಬ್ಬ ಏನಂದ ತಂಗಿ ನಿನ್ನ ಇದು ಏನಂದಂತ ಕೇಳಿದ ಕೂಡಲೇ ನಿನ್ನ 2 ಗಂಡುಗಳು ಅದಾನ ಅಂದರು. ಆಕಿ ಸಾದರ ಮಾವಾಗ ಕೊಟ್ಟಾರ ಹುಡುಗಿನೇ. ಇದ್ದೂರನ್ನ ಕೆಲಸ ಇದೆ. ಅವ್ರ ಅಮ್ಮ ಯಾವ ಬೈಡ್ಯ ಮತ್ತು ಒಬ್ಬ ಡುಪ್ಲಿಕೇಟ ಒರಿಜಿನಲ್ ಹಂಗೇನೋ ತಪ್ಪು ತಿಳ್ಕೊತದು ಮುದುಕಿ. ಅದು ಮುದುಕಿ ನಿಮಗೆ ಹೇಳ್ತಾನೆ ಬಡ್ಡಿಗೆ ತೊಗೊಂಡು ಬಂತರುವ ನಡಿ ತೋರ್ಸಿ ಬಾಡ್ಯಾನ. ನಾವು ಅಲ್ಲಿ ನಮ್ಮ ಓಣ್ಯಾಗ ಸಣ್ಣ ಹಂಚಿನ ಮನೆ ಕಾಟ ಕೂತೀನಿ. ಓಡಿ ಬಂತು ಅಲ್ಲಿ ಇದಾನ ನೋಡಿ ಮಾಡಳು. ಯಾರವ ನಾನಿ ಬಡ್ಯ ಅಂದ್ರೆ ಆಕಿ ಸಡ್ಲ ಆಯ್ತು.
ಅಲ್ಲ ಯಾರವ ಲಾಣಿ ಅಂದಳು. ನಾ ಹುಣ್ಸಾಳ ಭೀಮರಾಯ ಮಗ ನಾನು ಹಿಂಗೆ ಅಂದ ಕೂಡಲೇ ಇದನ್ನ ಕೆತ್ತ ಬಿಸಿ ಮಾಡ್ತೀಯ ಅಂದಳು. ಏನಿಲ್ಲ ಅಮ್ಮ ಅಂದೆ. ಏನಂದಿ ನನ್ನ ಮೊಮ್ಮಗಳಿಗೆ ಅಂದಳು. ಏನಂದಿಲ್ಲ. ಏನು ಅಂದಿಲ್ಲ ಅಂತಿ ಬಡ್ಗಿ ಹಿಂಗೆ ಬಡ್ಗಿ ಎಬಿಸಿಳು. ಬಡ್ಗಿ ಏನು ಎಬಿಸಿಳು ತಣ್ಣಗಾದ್ನ. ಅಟ್ಟನ ಕೂಡ ನಮ್ಮ ಫ್ರೆಂಡ್ಸ್ ಇದ್ರಲ್ಲ, ಏ ಅಮ್ಮ ಅವ್ರದ್ದೇನು ತಪ್ಪೈತಿ ಏನಾನು ಇವ ಇಬ್ಬರು ಗಂಡುಗಳು ಅಂದಾನಂತ ಅಂದಳು. ಮತ್ತು ಆಕೆ ಭವಿಷ್ಯ ಹೇಳಂದ್ರು. ಮತ್ತು ಕೈ ನೋಡಿಳು ಮತ್ತು ಹೇಳ್ಯಾರು ಏನು ತಪ್ಪೈತೆ ಅಂದು. ಅಂದ ಕೂಡಲೇ ಆಕೆ ಸ್ವಲ್ಪ ಟೆಂಪ್ರೇಚರ್ ಕೆಳಗಿಳಿತು. ಯಪ್ಪ ಅಂದಳು. ಯಮ್ಮ ಮತ್ತು ನಿಮ್ಮ ಮನ್ಯಾಗ ದನ ಅದಾವಿಲ್ಲ ಬೇನೆ ಅದಾವಲ್ಲ ಅಂದಳು. ಆಕೆ ಹಿರಿ ಮನುಷ್ಯಾಳ, ಆಗ 75 ವಯಸ್ಸು ಆಕೆಗೆ. ಕಾಗಿ ಸುಳಿ, ಕಸ್ಬರಿ ಸುಳಿ, ಡೌನ್ ಸುಳಿ, ಬಾಸಿಂಗ್ ಸುಳಿ, ಉರ್ಲು ಸುಳಿ ಕೇಳಿಲ್ಲ ಅಮ್ಮನೆ. ಹೌದಲ್ಲ ಕರೇನೇ ಐತಿ, ಅದಷ್ಟೇ ಯಾಕೆ ಯಪ್ಪ ನಾಯಿ ತಗೋಬೇಕಾರೆ 18 ಉಗುರು ಲೆಕ್ಕ ಮಾಡ್ತೀವಿ ನಾವು ಅಂದ್ರೆ ಆಕೆ ಸಿಕ್ಕಿ ಬಾಣಿ ನಾವು ಇನ್ನ ಹಂಗಾಕಿ ಕೈ ನೋಡಿಲ್ವ ಆಕೆ ರೇಖೆ ಒಳಗೆ ಆಡದಾವ ಅಂತ ಸುಳ್ಳು ಆಯ್ನಿ. ಹಂಗಂದು ಕೂಲೆ ಹೇ ಹೊಲಸ ಶಬ್ದ ಬೇರೆ ಆಕೆ ಟಿಮ್ ಟಿಮ್ ಸು ಅಂದಾಕಿನ ಬಡ್ದಾಕಿನ